ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ನೀವೆಲ್ಲ ನೋಡ್ತಾ ಇರ್ಬೋದು ದ್ರಾಕ್ಷಿ ತೋಟದಲ್ಲಿ. ಇದನ್ನ ನೋಡೋಕ್ಕೂ ಚಂದ, ಈ ಸ್ಥಳಕ್ಕೆ ಬಂದು ಅನುಭವಿಸೋದು ಇನ್ನೂ ಬಹಳ ಆನಂದ ಅಂತ ಹೇಳ್ಬೋದು. ನನ್ನ ಜೊತೆ ಇದ್ದಾರೆ ಬೊಮ್ಮನಹಳ್ಳಿ ಗ್ರಾಮದ ಈ ದ್ರಾಕ್ಷಿ ತೋಟದ ಮಾಲೀಕರಾದಂತಹ ಅಶ್ವಥಪ್ಪರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಅಶ್ವಥಪ್ಪರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಈ ನಿಸರ್ಗದೊಳಗಡೆ ಈ ಥರ ಅದ್ಭುತವಾಗಿ ದ್ರಾಕ್ಷಿಯನ್ನು ಬೆಳೆದಿದ್ರಿ, ಇದರ ಅನುಭವ ಹಾಗೆ ಈ ದ್ರಾಕ್ಷಿಯನ್ನ ಬೆಳೆಯೋ ವಿಧಾನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು. ನಾವು 4 ತಿಂಗಳ ಮೇಲೆ 5 ದಿವಸ ಕಟಾವು ಮಾಡ್ತಾಯಿದ್ದೀವಿ. ಅದು 5 ತಿಂಗಳು ಇರಬೇಕಾಗಿತ್ತು. ನಮಗೆ ನೀರು ಅವಶ್ಯಕತೆ ತೊಂದರೆ ಆಗಿ ಇದು ನೀರು ಅದಕ್ಕೆ ಬೇಕಾದಷ್ಟು ನೀರು ನಾವು ಕೊಟ್ಟಿಲ್ಲ. ನೀರು ನಮಗೆ ಸಾಕಾಗ್ತಾಯಿಲ್ಲ. ಅದರಿಂದ ಮಳೆ ವಾತಾವರಣ ನೋಡಿಕೊಂಡು ಮಳೆ ಜಾಸ್ತಿ ಆದರೆ ಜಾಸ್ತಿ ನೀರು ಕುಡಿದ್ಬಿಟ್ಟು ಯಾವಾಗ ನಾವು ಹಿಂದೆ ನೀರು ಕೊಟ್ಟಿರೋದಿಲ್ಲ ಅದಕ್ಕೆ ಮಳೆ ಬಿದ್ದಾಗ ಒಡೆದು ಬಿಡ್ತೈತೆ, ಡ್ಯಾಮೇಜ್ ಬರುತ್ತೆ ಅಂತೇಳಿ ನಾವು 4 ತಿಂಗಳ ಮೇಲೆ 4 ದಿವಸಕ್ಕೆ ನಾವು ಕೊಟ್ಬಿಟ್ಟಿದ್ದೀವಿ ಕಟಾವಿಗೆ. ಇದ್ದಿದ್ರೆ ಕಟಾವು 5 ತಿಂಗಳು ಇದ್ದಿದ್ರೆ ನಮಗೆ ತೂಕ ಚೆನ್ನಾಗಿ ಬರ್ತಾಯಿತ್ತು, ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು. ಅದರಿಂದ ಈಗ ನಾವು 4 ತಿಂಗಳು ಮೇಲೆ 3 ದಿವಸ 4 ದಿವಸದಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ರೇಟು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಯಾಕಂದರೆ ಅಷ್ಟು ಕ್ವಾಲಿಟಿ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದರಿಂದ ಆ ಭಯದಿಂದ ಗುಡುಗು ಮಿಂಚು ಮಳೆ ಜಾಸ್ತಿ ಆಗಿದ್ದರಿಂದ ನಿನ್ನೆ ಸಂಜೆ ಭಯ ಬಿದ್ದು ನಾವೇ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ಕೊಟ್ಟಿದ್ದಾಯಿತು. ಇಲ್ಲ ಅವರೇ ಬಂದು ಇಲ್ಲಿ ವ್ಯಾಪಾರ ಮಾಡಿದರೆ ನಮ್ಗೆ ಇನ್ನೂ ಒಂದು 10 ರೂಪಾಯಿ ಜಾಸ್ತಿ ಸಿಗ್ತಾಯಿತ್ತು. 5 ತಿಂಗಳಾಗ್ಬಿಟ್ರೆ ಜಾಸ್ತಿ ಹಣ್ಣಾಗ್ಬಿಡಲ್ವಾ ಸರ್? ಏನೂ ಆಗಲ್ಲ, ಶುಗರ್ ಜಾಸ್ತಿ ಆಗುತ್ತೆ, ಹಣ್ಣು ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ, ನಮಗೆ ಈಲ್ಡ್ ಜಾಸ್ತಿ ಬರುತ್ತೆ. ಈಗ ಈಲ್ಡ್ ಕಡಿಮೆ ಆಗುತ್ತೆ. ನಾವು ಯಾಕೆ ಕೊಟ್ಟಿದ್ದೀವಿ ಅಂದರೆ ನಾವು ಇಲ್ಲಿ ಇದು ಆದಾಗ ನೀರು ಸಾಕಾಗಿಲ್ಲ. ಅದು ಇನ್ನೂ ಡೆವಲಪ್ 4 ತಿಂಗಳ ಮೇಲೆ 5 ದಿವ್ಸಕ್ಕೆ ಇನ್ನೂ ಡೆವಲಪ್ ಆಗಬೇಕಾಯಿತು. ನಮಗೆ ನೀರು ಸಾಕಾಗದಿದ್ದಕ್ಕೆ ಸಲುವಾಗಿ ಇನ್ನು ನೀರು ಮತ್ತು ಮಳೆ ನೈಟ್ರೋಜನ್ ಜಾಸ್ತಿ ಆಗಿ ಹೊಡೆದು ಬಿಡ್ತದೆ ಅಂತೇಳಿ ನಾವು ಕಟಾವು ಕೊಟ್ಟಿದ್ದೀವಿ. ಮೊದಲೇನಾದ್ರು ಈ ಥರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ನಿರಂತರವಾಗಿ? ಇಲ್ಲ ಸರ್, 3 ಬೆಳೆಯಿಂದ ಇದೇ ಥರನೇ 4 ತಿಂಗಳು 4.5 ತಿಂಗಳು ಆದಾಗ ವ್ಯಾಪಾರಕ್ಕೆ ಬಂದಾಗ ನಾವು ಕೊಟ್ಟಿಲ್ಲ. ಆವಾಗ ಕೊಟ್ಟು ಕೇಳಿದಾಗ ನಾವು ಕೊಡ್ದರಾಗಿ ಮಳೆ ಬಿದ್ದು ಎಲ್ಲ ಡ್ಯಾಮೇಜ್ ಬಂದು ನಷ್ಟ ಆಗಿದೆ. ಒಂದು ಸರಿ ನಷ್ಟ ಆದರೆ ಅಶ್ವಥಪ್ಪರೇ, ಎಷ್ಟೆಲ್ಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಎಷ್ಟು ಲಾಸ್ ಆಗುತ್ತೆ ತಮಗೆ? ಸರ್, ನಮಗೆ ಈಗ 1 ಎಕರೆಗೆ ಸುಮಾರು ಒಂದು 3 ಲಕ್ಷ ಗಂಟೆ ಖರ್ಚು ಬರುತ್ತೆ 1 ಎಕರೆಗೆ. ಆವಾಗ ನಮ್ಗೆ ಲಾಭ ಬಂದಿದ್ರೆ ಒಂದು 10 ಲಕ್ಷ ಬರೋದು, 10-12 ಲಕ್ಷ ಬರ್ತಾಯಿತ್ತು. ಎಷ್ಟು ಎಕರೆ ಇದೆ ಇಲ್ಲಿ? ಇದು ನಮ್ಮದು 1.5 ಎಕರೆ ಇದೆ. 600 ಗಿಡ ಇದೆ. 600 ಗಿಡ ಡಬಲ್ ಗಿಡ. 600 ಗಿಡಕ್ಕೆ ಒಂದು ಎಕರೆಗೆ 3 ಲಕ್ಷ ಅಂತಂತಂದ್ರೆ ಒಂದು 5 ಲಕ್ಷ ಖರ್ಚು ಮಾಡ್ಬೋದಾ ನೀವು? 4.5 ಲಕ್ಷ ಖರ್ಚು. 4.5 ಲಕ್ಷ. ಓಕೆ. ಅದರೊಳಗಡೆ ಒಂದೊಂದ್ಸತಿ ಬಂದರೆ 10 ಲಕ್ಷನೂ ಲಾಭ, 10 ಲಕ್ಷನೂ ಬರುತ್ತೆ, 12 ಲಕ್ಷನೂ ಬರುತ್ತೆ. ಇಲ್ಲ ಪೂರ್ತಿ ನಾವು ಹಾಕಿರೋ ಇನ್ವೆಸ್ಟ್ಮೆಂಟೇ ಬರೋದಿಲ್ಲ. ಓಕೆ. ಈಗ ಒಂದು ಸರಿ ಗಿಡನ ನೆಟ್ಟಿದ್ರೆ ಎಷ್ಟು ವರ್ಷ ತಾವು ಅದರಿಂದ ಬೆಳೆಯನ್ನು ಬೆಳ್ಕೊಳ್ತೀರಿ? ಸರ್, ನಾವು ಚೆನ್ನಾಗಿ ಅದಕ್ಕೆ ಮಣ್ಣು ಗೊಬ್ಬರ ಟೈಮ್ ಸರಿಯಾಗಿ ಔಷಧಿಗಳು ಹೊಡ್ಕೊಂಡು ಗಿಡ ಕಾಪಾಡ್ಕೊಂಬಂದ್ರೆ ಒಂದು 15-16 ವರ್ಷ ಕಾಪಾಡ್ಬೋದು. ಒಂದು ಸರಿ ನೆಟ್ಟಂಥ ಗಿಡ 15 ವರ್ಷ ಇರುತ್ತಾ? 15 ಇರುತ್ತೆ. ಓಕೆ. ಅದನ್ನು ಹಂಗೆ ನೋಡ್ಕೋಬೇಕು. ಅದನ್ನು ನೋಡ್ಕೊಂಡಂಗೆಲ್ಲ ರೋಗ ಬೀಳ್ದರ ಕಡ್ಡಿಗೆ ಡೌನಿ ಬೀಳ್ದರ ರೋಗ ಯಾವ ರೋಗನೂ ಬರ್ದರ ಕಡ್ಡಿ ಕಾಪಾಡ್ಕೊಂಬಂದರೆ ಕರೆಕ್ಟ್ ಟೈಮ್ ನೀರು ಕೊಟ್ಕೊಂಡು ಕರೆಕ್ಟ್ ಟೈಮ್ಗೆ ಗೊಬ್ಬರ ಕೊಟ್ಕೊಂಡು ಹೊಸ ಮಣ್ಣು ಕೊಟ್ಕೊಂಡ್ರೆ ಕಾಪಾಡ್ಕೊಂಬರ್ಬೋದು 15 ವರ್ಷ. ನೋಡಿ ಸರ್, ನೀರು ಹರಿದು ನೆರಳಿರೋ ಕಡೆ ಒಳ್ಳೆ ಶೈನಿಂಗು, ಒಳ್ಳೆ ದಪ್ಪ, ಒಳ್ಳೆ ಕ್ವಾಲಿಟಿ ಕಾಣಿಸ್ತದೆ. ನೀರು ಬಿಸಿಲು ಬೀಳೋ ಕಡೆ ನೀರು ಸಾಲದಿದ್ದ ಕಡೆ ಸ್ವಲ್ಪ ಗುಂಡು ಬರುತ್ತೆ. ಅದಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗಿ ಈ ಹಣ್ಣಿನಲ್ಲೂ ಅಥವಾ ಗಿಡದಲ್ಲೂ ಏನಾದ್ರು ಕ್ವಾಲಿಟಿ, ಇಂಥ ತಳಿ, ಈ ಥರದ್ದು ಏನಾದ್ರು ವ್ಯತ್ಯಾಸ ಇದರಲ್ಲಿ ಇದೆಯಾ? ಹೌದು ಸರ್, ಇದು ದಿಲ್ಖುಷ್ ಸ್ವಲ್ಪ ಪಾಯಿಂಟ್ ಉದ್ದ ಬರುತ್ತೆ, ಅನಾವಿಷು ರೌಂಡ್ ಬರುತ್ತೆ. ನಾವು ಇನ್ನು ಬೇರೆ ತಿಳಿಗಳು ಕಲರ್ ತಿಳಿಗಳು ಇದ್ದಾವೆ, ಅದಕ್ಕೆಲ್ಲ ನಾವು ಹೋಗಿಲ್ಲ. ರೆಡ್ ಬ್ಲೂ ಇದೆ. ಈ ಹಣ್ಣಿನ ಗಿಡಗಳಲ್ಲೇ ದ್ರಾಕ್ಷಿಯಲ್ಲೇ ಎಷ್ಟು ವಿಧದ ತಳಿಗಳಿದೆ ಸರ್? ಇದರಲ್ಲಿ 4-5 ತಿಳಿ ಇದೆ. ನಮಗೆ ರೆಡ್ ಬ್ಲೂ ಗೊತ್ತು, ಕೃಷ್ಣ ಗೊತ್ತು, ಆಮೇಲೆ ಥಾಮ್ಸನ್ ಗೊತ್ತು. ಯಾವುದು ಒಳ್ಳೆ ಫಲ ಬಿಡುವಂಥದ್ದು ಸರ್? ಫಲ ಅಂದರೆ ಹೇಳ್ಬೇಕಂದ್ರೆ ರೆಡ್ ಬ್ಲೂ, ಕೃಷ್ಣ ಶರತ್ತು. ಅವುಗೆ ಎಲ್ಲ ಕೃಷ್ಣ ಶರತ್ತಿಗೆ ವಾತಾವರಣ ಕ್ಲೈಮೇಟ್ ಚೆನ್ನಾಗಿದ್ದು ಅದು ಒಳ್ಳೆ ದುಡ್ಡಾಗುತ್ತೆ. ನಮ್ಗೆ ಇದೇ ಸರಿ ಅನಿಸ್ತದೆ ದಿಲ್ಖುಷು, ಯಾಕಂದರೆ ನಮ್ಗೆ ನೀರು ಕಡಿಮೆ ಇದೆ,
ಆಮೇಲೆ ನಾವು ಮಾಡೋಂಥ ಕೆಲಸದಲ್ಲಿ ಇದು ನಮ್ಗೆ ಅನುಕೂಲ ಆಗಿದೆ. ನಾವು ಅವೆಲ್ಲ ಮಾಡಿ ಬಂದರೆ ಅದು ಬಹಳ ರೇಟ್ ಸಿಗುತ್ತೆ, ಇಲ್ಲ ಬರಲ್ಲ ಅಂದರೆ ಅದು ಮುಳುಗೋಗುತ್ತೆ. ಓಕೆ, ಅಂದರೆ ರೈತರಿಗೆ ಬಹಳ ಫ್ರೆಂಡ್ಲಿ, ನೀರಿಗೆ, ವಾತಾವರಣಕ್ಕೆ ಈ ಥರ ಎಲ್ಲ ನಿಮಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಗಿಡ ಯಾವುದು? ನಮ್ಗೆ ಸಪೋರ್ಟ್ ಆಗಿರೋಂಥ ಗಿಡ ಹೇಳ್ಬೇಕಂದ್ರೆ ಇವಾಗ ದಿಲ್ಖುಷಿನೇ ಇರೋದ್ರಲ್ಲಿ. ಅದಕ್ಕೆಲ್ಲನೂ ಬಹಳ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲೇಬರ್ ಜಾಸ್ತಿ ತಗೊತದೆ, ತಿನೌಟ್ ಮಾಡಿಸ್ಬೇಕು, ದೊಡ್ಡಗೆ ಕೃಷ್ಣಾಗೂ ತಿನೌಟ್ ಮಾಡಿಸ್ಬೇಕು. ಅದ್ರ ಮನೆಯಲ್ಲಿ ಜನ ಇರೋರು ಸ್ವಲ್ಪ ದುಡ್ಡು ಇರೋಂಥವ್ರು ಮಾಡಿಸಿದ್ರೆ ಅದು ಇನ್ನೂ ಅನುಕೂಲ ಇದೆ. ಅದು ಸ್ವಲ್ಪ ರಿಸ್ಕ್ ತಗೊಬೇಕು, ರಿಸ್ಕ್ ತಗೊಂಡ್ರೆ ಅನುಕೂಲನೇ. ಇದು ಸ್ವಲ್ಪ ರಿಸ್ಕ್ ಕಡಿಮೆ, ಅದರಿಂದ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದು ಮೇಂಟೆನೆನ್ಸ್ ತುಂಬ ಮೇಂಟೆನೆನ್ಸ್ ಸ್ವಲ್ಪ ಈಸಿ. ನೀರು ಕೂಡ ಒಂದೊಂದ್ಸತಿ ಕೊಡಲಿಲ್ಲ ಅಂದ್ರೂ ನಡೆಯುತ್ತೆ? ಇಲ್ಲ, ನೀರು ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ಇನ್ನೂ ಒಳ್ಳೆಯದೇ. ಎಷ್ಟು ದಿನಕ್ಕೊಂದ್ಸತಿ ನೀರನ್ನು ಸರ್ ನಾವು ದಿವಸ 1.5 ಅವರ್ ಬಿಡ್ತೀವಿ. 1.5 ಗಂಟೆ ಒಂದು ಗಿಡಕ್ಕೆ. ಹನಿ ನೀರಾವರಿ ಡ್ರಿಪ್ಪಲ್ಲಿ? ಹನಿ ನೀರಾವರಿಯಲ್ಲಿ. ಓಕೆ, ಈ ಥರ ಕಾವಲೆಯಲ್ಲಿ ಬಿಡೋಕ್ಕಾಗೋದಿಲ್ಲ? ಅವು ಆದರೆ ಒಂದು 10 ಕುಂಟೆನೂ ಕಾಪಾಡೋಕ್ಕಾಗಲ್ಲ. ಹೌದು. ಅಂದರೆ ಡ್ರಿಪ್ಪು ಭಾಳ ಡ್ರಿಪ್ಪು ಸರ್ ಬೆಸ್ಟ್. ಅದಕ್ಕೇನು ಬೇಕೋ ಎಷ್ಟು ಬೇಕೋ ಕೊಡ್ಬೋದು, ಆಫ್ ಮಾಡ್ಬೋದು. ಇದು ನೀರು ಕಟ್ಟೋದ್ರಲ್ಲೇ ಒಂದ್ಕಿಂತ ಜಾಸ್ತಿ ಆಗುತ್ತೆ, ಒಂದ್ಕಿಂತ ಕಡಿಮೆ ಆಗುತ್ತೆ, ಕ್ವಾಲಿಟಿನೂ ತೆಗಿಯೋಕ್ಕಾಗಲ್ಲ. ಇದೇ ಬೆಸ್ಟು. ಆದರೆ ಇದು ನಾವು ಯಾವಾಗ ಹಿಂಡಿ ಸ್ವಲ್ಪ ಮಿನ್ನಾರ್ಸ್ಕೊಟ್ಟಾಗ ಚೆನ್ನಾಗಿ ನೀರು ಬಿಡಬೇಕು. ಆಮೇಲೆ ಜಿ ಎ ಮಾಡ್ತೀವಿ, ಒಂದು 58 ದಿವಸ 60 ದಿವಸದಲ್ಲಿ ಜಿ ಎ ಮಾಡಬೇಕು. ಆವಾಗ ನೀರು ಚೆನ್ನಾಗಿರ್ಬೇಕು. ಏನು ಜಿ ಎ ಅಂದರೆ ಏನು ಸರ್? ಜಿ ಎ ಅಂದರೆ ಪಾಯಿಂಟ್ ಬರೋದಕ್ಕೆ ಸ್ವಲ್ಪ ಜಿ ಎ ಮಾಡ್ತೀವಿ. ಕೆಲವು ನೋಡಿ ಇದೆಲ್ಲ ಜಿ ಎ ಬಿಸಿ ಜಾಸ್ತಿ ಜಿ ಎ ಬಿದ್ದಾಗ, ಬಿಸಿಲು ಬಿದ್ದಾಗ ರೌಂಡ್ ಬಂದಿದೆ. ಇನ್ನೆರಡು ಇರೋ ಕಡೆ ಜಿ ಎ ಪಾಯಿಂಟ್ ಸಕ್ಸಸ್ ಆಗಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ನೈಟ್ರೋಜನ್ಗಳು ಅವು ಇವು ಕೊಟ್ಟಾಗ ಅಲ್ಲ, ಅವು ಕೊಟ್ಟಾಗ ನೀರು ಜಾಸ್ತಿ ಕೊಟ್ಟರೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ನಮಗೆ ನೀರು ಸಾಕಾಗಿಲ್ಲ. ಅದು ಇವಾಗ ಮಳೆ ಒಂದು ಮೊನ್ನೆ ಬಿದ್ದಿದ್ದಕ್ಕೆ ಸ್ವಲ್ಪ ಮೇಂಟೆನೆನ್ಸ್. ಈಗ ಬಿದ್ದರೆ ಇದಿದು ನಮ್ಗೆ ವೇಸ್ಟ್ ಆಗುತ್ತೆ. ಕಾಯಿಯಲ್ಲಿ ಬಿದ್ದರೆ ಒಳ್ಳೆಯದೇ, ಹಣ್ಣಾದ್ಮೇಲೆ ಬಿದ್ದರೆ ವೇಸ್ಟ್ ಬರುತ್ತೆ, ಹಣ್ಣು ಡ್ಯಾಮೇಜ್ ಆಗುತ್ತೆ. ಓಕೆ, ಈ ಥರ ನಿಮ್ಮ ಥರ ರೈತರು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟು ಎಕರೆನಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದಾರೆ ಒಂದು ಅಂದಾಜಾಗಿ? ಸುಮಾರು ಜನ ಇಲ್ಲಿ ಬೆಳೀತಾ ಇದ್ದಾರೆ ಸರ್. ಇವಾಗ ನಮ್ಮೂರಿನಲ್ಲೇ ಒಂದು 10-15 ಜನ 20 ಜನ ಬೆಳೀತಾ ಇದ್ದೀವಿ. ನಿಮ್ಮ ಊರಿನಲ್ಲಿ? ಓಕೆ, ಎಲ್ಲ ಎಕರೆಗಟ್ಟಲೆ? ಎಲ್ಲ ಎಕರೆಗಳೇ. ಓಕೆ, ಯಾರು ಏನು 1 ಎಕರೆ ಮೇಲೆ ಇಲ್ಲ, 10 ಕುಂಟೆ 20 ಕುಂಟೆ ಇಲ್ಲ. ಓಕೆ, ಎಲ್ಲ ಎಕರೆ ಮೇಲೆ 2 ಎಕರೆ 3 ಎಕರೆ 1 ಎಕರೆ ಮಾಡ್ತಾ ಇದ್ದಾರೆ. ಈ ದ್ರಾಕ್ಷಿನಲ್ಲಿ ಒಳ್ಳೆ ಆದಾಯ ಬರುತ್ತಾ, ಸಿಗುತ್ತಾ ಸರ್? ಅದೇ ಹೇಳಿದಿಲ್ಲ, ವಾತಾವರಣ ಮೇಲೆ ಡಿಪೆಂಡು. ಮಳೆ ಇಲ್ಲ ಹೋದರೆ, ಈಗ ಒಂದು ತಿಂಗಳು ಮಳೆ ಇಲ್ದಿದ್ರೆ ಒಳ್ಳೆ ಕಾಸು ಮಾಡ್ಕೊತಾರೆ. ಮತ್ತೆ ಮಳೆ ಹಿಡ್ಕೊಂತಂದರೆ ಹಾಕಿರೋ ಬಂಡವಾಳ ಬರಲ್ಲ. ನನಗೆ ಒಂದು ಅಶ್ವತ್ಥಪ್ಪರೇ, ಈ ಗಿಡಗಳನ್ನ ಎಲ್ಲಿಂದ ತರ್ತೀರಿ, ಮತ್ತು ಇದನ್ನು ಯಾವ ಥರ ನೀವು ನೆಡಬೇಕು, ಅದನ್ನು ಹೇಗೆ ಕಾಪಾಡ್ಕೋಬೇಕು, ಅದು ಗೊಬ್ಬರ ಯಾವ ಥರ ಕೊಡಬೇಕು, ಯಾವ ಥರ ಪೋಷಣೆ ಮಾಡಬೇಕು ಅಂತ ಒಂದಿಷ್ಟು ಮಾಹಿತಿ ಕೊಡ್ಬೋದಾ? ಈ ಗಿಡನ ಇಲ್ಲೇ ಇದೆ ನೋಡಿ, ಈ ಗಿಡದ ಬಗ್ಗೆ ಹೇಳೋದಾದ್ರೆ ಇದು ನೋಡಿ, ಇದೇನು ಕಸಿ ಮಾಡಿರೋ ಗಿಡ ಅಂತ ಕಾಣಿಸ್ತಾ ಇದೆ ನೋಡಿದ್ರೆ. ಸರ್ ಹೇಳಿ ಸರ್, ಇದು ನಮ್ಮ ತೋಟಗಳಲ್ಲೇ ಡೈರೆಕ್ಟ್ ಗಿಡದಲ್ಲಿ ಕಡ್ಡಿ ತಗೊಂಬಂದು ಅದು ಅಂಟು ಮಾಡಿದ್ವಿ. ಯಾವುದನ್ನ? ಅದಕ್ಕೆ ಇದು ಮಹಾರಾಷ್ಟ್ರದಿಂದ ಗಿಡ ತಂದು, ಇದು ಮಹಾರಾಷ್ಟ್ರದ ಗಿಡನ? ಬೇರೆ ಕಡೆಯಿಂದ ಗಿಡ ತಂದು, ಅದು ಕಾಡು ಬಳ್ಳಿ ಅಂತಾರೆ ನಾವು. ಕಾಡು ಬಳ್ಳಿ ಅದು ನಾಟಿ ಮಾಡಿ ಕಡ್ಡಿ ಕಟ್ ಮಾಡಿ, ನಮ್ಮ ಮಾಮೂಲಿ ದಿಲ್ಖುಷಿನೇ ಆ ಕಡ್ಡಿ ತಂದು ನಾಟಿ ಅದು ಕಂಟು ಮಾಡಿ ಇಲ್ಲಿ ಕಸಿ ಮಾಡಿರೋದು. ಆ ಭಾಗಕ್ಕೆ ಕಸಿ ಮಾಡಿ ನಾವು ತಗೊಂಡು ಇದನ್ನು ನಾವು ಕಾಪ್ ತೆಗಿತಾ ಇದ್ದೀವಿ. ಹ್ಞೂ ಸರ್. ಭಾಳ ಇದಾಲ ಎಷ್ಟು ವರ್ಷದ ಗಿಡ ಇದು ಸರ್? ಇದು 7-8 ವರ್ಷ ಆಗಿದೆ ಇವಾಗ. ಈಗ ನೆಟ್ಟು 7-8 ವರ್ಷದಿಂದ ಎಷ್ಟು ಆಲೆ? ಒಂದು 15 ಫಲ ತೆಗೆದಿದ್ರಿ ವರ್ಷಕ್ಕೆ 2 ಬೆಳೆ ಅಂದರೆ? ವರ್ಷಕ್ಕೆ 2 ಬೆಳೆ ಅಂದರೆ ಒಂದು ಆಗಿದೆ. ಅದು ಬ್ಲ್ಯಾಕ್ ಕಟಿಂಗ್ ನಮ್ಗೆ ಲೆಕ್ಕ ಇಲ್ಲ. ಅಂದ್ರೆ ವರ್ಷಕ್ಕೊಂದು ಕಟಿಂಗ್ ಲೆಕ್ಕ. ಆಗ ಬ್ಲ್ಯಾಕ್ ಕಟಿಂಗ್ ಅಂತ ಏನು ಹೇಳ್ತಿರಲ್ಲ ತಾವು, ಅವಾಗೆಲ್ಲ ನಿಮಗೆ ಫಲ ಸಿಗೋಲ್ವ ಜಾಸ್ತಿ? ಫಲ ಸರ್ ಅದು ಸಿಕ್ಕಿದ್ರು ಸಿಕ್ಬೋದು, ಇದ್ರೂ ಇರ್ಬೋದು. ನಾವು ಫಲದ ಮೇಲೆ ಫಲ ಬರುತ್ತೆ ಅಂತ ಹಾಕಲ್ಲ. ಅಕಸ್ಮಾತ್ ನಮ್ಮ ಅದೃಷ್ಟ ಇದ್ದು 1 ಎಕರೆಗೆ 3 ಟನ್ 4 ಟನ್ ಬಂದರೆ ರೇಟ್ ಬೆಲೆ ಸಿಗುತ್ತೆ. ಇಲ್ಲ ಬರಲಿಲ್ಲ ಅಂದರೆ ಕಡ್ಡಿ ಕಾಪಾಡ್ಕೊಂಡ್ರೆ ಫ್ರೂಟ್ ಬೆಳೆ ನಮಗೆ ನೆಕ್ಸ್ಟ್ ಬೆಳೆ. ಒಂದು ಗಿಡಕ್ಕೆ ನಿಮಗೆ ರೇಟ್ ಎಲ್ಲ ಎಷ್ಟು ಕಾಸ್ಟ್ ಬೀಳುತ್ತೆ ಇದಕ್ಕೆ ಸರ್? ಗಿಡಕ್ಕೆ ಇವಾಗ ಅದು ಅಂತ ಚಿಕ್ಕ ಗಿಡ ತಗೊಂಬಂದರೆ ಒಂದು 50ರಿಂದ 30 ರೂಪಾಯಿ ಇರುತ್ತೆ. ದೊಡ್ಡ ಗಿಡ ತಂದರೆ 100 ರೂಪಾಯಿ ಇರುತ್ತೆ. ಇನ್ನೂ ಬೆಸ್ಟು ನಿಮಗೆ ಪೋಷಣೆ ಮಾಡೋಕ್ಕೆ? ಒಂದೊಂದು ಚಿಕ್ಕ ಗಿಡ ತರ್ತೀರಿ, ಅದು ಹೊಟ್ಟೋಗ್ಬಿಡುತ್ತೆ. ಮ್ಯಾನೇಜ್ಮೆಂಟು ನಾವು ಎಲ್ಲ ಮಾಡೋದಕ್ಕಿಂತ
ಸ್ವಲ್ಪ ಕೆಲವರು ದೊಡ್ಡದು ತರ್ತಾರೆ, ನಾವೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಚಿಕ್ಕ ಗಿಡನೇ ಹಾಕ್ತಾರೆ. ಓಕೆ ಸ್ವಲ್ಪ ಅದಕ್ಕೆ ಮ್ಯಾನೇಜ್ಮೆಂಟು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತಲ್ಲ, ಅದರಿಂದ ನಾವೇ ಮಾಡ್ಕೊಂಡು ತೋಟದಲ್ಲೇ ಅಂಟು ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದೇ. ಯಾಕಂದರೆ ನಮ್ಗೆ ಯಾವ ತೋಟದಲ್ಲಿ ಕಡ್ಡಿ ಸಿಗುತ್ತೆ ನೋಡ್ತೀವಿ, ಕ್ರಾಪ್ ಬಂದಿರೋ ತೋಟದಲ್ಲಿ ಆ ಕಡ್ಡಿ ತಂದು ಅಂಟು ಮಾಡ್ತೀವಿ. ಅವ್ರು ಯಾವ್ದು ಮಾಡಿರ್ತಾರೋ ನಮ್ಗೆ ಗೊತ್ತಿರೋದಿಲ್ಲ. ಅಂದ್ರೆ ಒಂದೊಂದ್ಸತಿ ಕೆಲವೊಂದು ಫೇಕ್ ಮಾಡ್ಬಿಡ್ತಾರೆ, ಯಾವ್ಯಾವ ಗಿಡಗಳನ್ನ ಕೊಟ್ಬಿಡ್ತಾರೆ. ಹೌದು, ತಂದು ನೀವು ವರ್ಷಾನ್ಗಟ್ಲೆ ಇದನ್ನ ಬೆಳೆದಿರ್ತೀರಿ, ಆಗ ಒಳ್ಳೆ ಬೆಳೆ ಬಂದಿಲ್ಲ ಅಂತಂತಂದ್ರೆ ಬರೀ ಗಿಡ ಬಂದಿರುತ್ತೆ ತುಂಬಾ ಚೆನ್ನಾಗಿ, ಹಣ್ಣು ಬಿಡ್ತಾ ಇರೋದಿಲ್ಲ. ಆ ಥರದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ ಸರ್, ನಾವು ಅಂಟು ಮಾಡಿದಾಗ ಗಿಡ ಬೆಳೆದಾಗ ಆನೆಕಲ್ ಬಿದ್ದು ಹೊಟ್ಟೋಯ್ತು. ನಾವು ಮತ್ತೆ ಬಾಟಮ್ಗೆ ಹಾಕಿ ಮತ್ತೆ ಗಿಡ ಮಾಡ್ಕೊಂಡು 1 ವರ್ಷ ಗಿಡ ಆದಮೇಲೆ ಕಲ್ಲು ಬಿದ್ದು ಆನೆಕಲ್ಲು ಎಲ್ಲ ವೆಸ್ಟ್ ಕಡಿ ಡ್ಯಾಮೇಜ್ ಬಂತು. ಆವಾಗ ಬಾಟಮ್ಗೆ ಹಾಕಿ ತಿರುಗಿ ಮತ್ತೆ ತಗೊಂಡ್ವಿ. ಓಕೆ, ಅವಾಗ ಅದು ಮತ್ತೆ ಡೆವಲಪ್ ಆಗಬೇಕು ಅಂದರೆ ತುಂಬ ಟೈಮ್ ತಗೊಳ್ಳಲ್ವಾ? ತಿರುಗಿ ಮತ್ತೆ ಟೈಮ್ ತಗೊತದೆ. 1 ವರ್ಷಕ್ಕೆ ಒಂದು ಗಿಡ ಚಿಕ್ಕ ಗಿಡ ನೀವು ನೆಟ್ಟ ಮೇಲೆ ಅದು ಫಲ ಬಿಡಬೇಕು ಅಂದರೆ 6 ತಿಂಗಳು, 1 ವರ್ಷ, 2 ವರ್ಷ ಎಷ್ಟು ಟೈಮ್ ಸರ್? 14 ತಿಂಗಳು ಬೇಕು. 14 ತಿಂಗಳು. 1 ವರ್ಷದ ಮೇಲೆ 2 ತಿಂಗಳು ಇರಿದ್ರೆ ಕಡ್ಡಿ ಚೆನ್ನಾಗಿ ಕವರ್ ಆಗುತ್ತೆ, ಕಡ್ಡಿ ಚೆನ್ನಾಗಿ ಹಣ್ಣು ಕ್ರಾಪ್ ಹಾಕ್ಬೋದು. 1 ವರ್ಷದ 2 ತಿಂಗಳಿಗೆ ಹಣ್ಣು ಬಿಡೋಕೆ ಶುರು ಮಾಡುತ್ತೆ. ಓಕೆ ಓಕೆ, ಇದೆಲ್ಲ ಈಗ ಹಣ್ಣೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅಶ್ವಥಪ್ಪರೇ, ಈಗ ಇದನ್ನ ಕಟಿಂಗು ಕೂಡ ಮಾಡಿಸ್ತಾ ಇದ್ದೀರಿ, ಇದನ್ನ ಎಲ್ಲಿ ಕಳಿಸ್ತೀರಿ? ಎಕ್ಸ್ಪೋರ್ಟ್ ಯಾವ ಕಡೆ ಅಂದರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲ ಅಥವಾ ಬೇರೆ ಕಡೆ? ಸರ್, ಬೇರೆ ಕಡೆ ಎಲ್ಲ ಹೋಗುತ್ತೆ. ಬೇರೆ ಕಡೆ ನಾವು ಕಳ್ಸಲ್ಲ, ವ್ಯಾಪಾರಸ್ಥರು ತಗೊಂಡು ಅವ್ರು ಕಳ್ಸ್ಕೊಳ್ತಾರೆ. ನಾವು ತೋಟದಲ್ಲೇ ಕಟಿಂಗ್ ಮಾಡ್ತೀವಿ. ನಾವು ವ್ಯಾಪಾರ ಮಾಡಿದ್ಮೇಲೆ ಅವ್ರು ಎಲ್ಲೆಲ್ಲಿಗೆ ಕಳಿಸ್ಬೇಕು ಬಾಕ್ಸ್ ಮಾಡಿ ಅವರೇ ಕಳ್ಸ್ಕೊತಾರೆ. ಓಕೆ, ಅವರು ನಿಮ್ಮ ಹತ್ರ ಪರ್ಚೇಸ್ ಮಾಡಿಬಿಡ್ತಾರೆ, ಮಾಡಿಸ್ಬಿಡ್ತಾರೆ. ಅವ್ರು ಎಲ್ಲಿಗೆ ಕಳಿಸ್ಬೋದು, ಲೋಕಲ್ಗೆ ಕಳಿಸ್ಬೋದು, ಪಾರ್ಸಲ್ ಕಳಿಸ್ಬೋದು. ಪಾರ್ಸಲ್ಲು ಒಳ್ಳೆ ಕ್ವಾಲಿಟಿ ಇದ್ದರೆ ಅವ್ರು ಯಾವ ಥರ ಕಳಿಸ್ಬೇಕು, ಬಾಕ್ಸು 5 kg ಕಳಿಸ್ಬೇಕಾ, 2 kg ಕಳಿಸ್ಬೇಕಾ, 10 kg ಕಳಿಸ್ಬೇಕಾ, ಅವರು ಇದು ಮಾಡ್ಕೊತಾರೆ. ಓಕೆ, ನೀವೇನು ಇದನ್ನು ಎಕ್ಸ್ಪೋರ್ಟ್ ಮಾಡೋದು? ನಾವೇನಿಲ್ಲ, ಇಲ್ಲಿ ತೋಟದಲ್ಲೇ ತೂಕ ಹಾಕಿ ಕೊಟ್ಬಿಡೋದು, ಕಟಿಂಗ್ ಅವರೇ ಮಾಡ್ಕೊತಾರೆ. ಮಾಡ್ಕೊಂಡು ನಾವೇನಿದ್ರು ವ್ಯಾಪಾರ ಮಾಡಿಕೊಟ್ರೆ ಅವ್ರು ಕಟಿಂಗ್ ಮಾಡೋದು ಎಲ್ಲ ಮಾಡಿಕೊಂಡು ಅವರೇ ಮಾಡ್ಕೊತಾರೆ. ಓಕೆ, ಈಗ ಇದೆಲ್ಲ ಆಯಿತು, ಈಗ ಹಣ್ಣಾಯಿತು, ಕಟಿಂಗ್ ಆಯಿತು, ಇನ್ನು ಅವ್ರ ಪಡೆಗೆ ಅವ್ರು ಮಾಡ್ಕೊಳ್ತಾರೆ. ನಂತರ ಇದ್ರ ಪ್ರೋಸೆಸ್ ಹೇಗಿರುತ್ತೆ? ಇದು ಸ್ಟೆಪ್ಸು ಇನ್ನೆಲ್ಲ ಪ್ರೂನಿಂಗ್ ಎಲ್ಲ ಆದಮೇಲೆ, ಕಟಿಂಗ್ ಹಣ್ಣು ಕಟ್ಟಾದ್ಮೇಲೆ ಒಂದು 15 ದಿವಸ ಬಿಟ್ಟು ತಿರ್ಗಿ ಬ್ಲ್ಯಾಕ್ ಕಟಿಂಗ್ ಹೊಡಿತೀವಿ. ತಿರ್ಗಿ ಮತ್ತೆ ಮಿನ್ನರ್ಸು ಎಲ್ಲ ಕೊಟ್ಬಿಟ್ಟು ತಿರ್ಗಿ ಹೊಸ ಕಡ್ಡಿ ಮಾಡ್ತೀವಿ. ಆಮೇಲೆ 6 ತಿಂಗಳು ಬಿಡ್ತೀವಿ. 6 ತಿಂಗಳು ಮಾಡಿ ತಿರ್ಗಿ ಫ್ರೂಟ್ ಕಟಿಂಗ್ ಹಾಕ್ತೀವಿ. ಇದೇ ಥರ ಕ್ರಾಪ್ ಬರುತ್ತೆ ತಿರ್ಗಿ 6 ತಿಂಗಳಿಗೆ. ಬ್ಲ್ಯಾಕ್ ಕಟಿಂಗ್ ಬಂದಿದ್ದು ಕಟಿಂಗ್ ಹಾಕ್ತೀವಲ್ಲ, ಆವಾಗ ಬಂದಿದ್ದು ಅಕಸ್ಮಾತ್ ನಮ್ಮ ಮನೆ ಬರೋ 100 ರೂಪಾಯಿ ಹೋಗ್ಬೋದು, ಇಲ್ಲ ರೋಗ ಬಿದ್ದು ಹೋಗ್ಬೋದು. ಇದೇನಾಗಿದೆ ಇದು ಕೃಷ್ಣಪ್ಪ? ಸರ್, ಇದೇನು ಒಂಥರ ಡೈವ್ ಆಗ್ತಾರ ಆಗ್ತವೆ, ಈ ಥರ ಒಂದೊಂದು ಕೊನೆ ಹೋಗ್ತವೆ. ಡ್ಯಾಮೇಜ್ ಆಯಿತು, ಇದು ಒಣಗೋಗಿತ್ತು ಎಷ್ಟು. ಯಾಕೆ ಹಿಂಗೆ ಆಗಿದೆ ಅಂತ? ಅದು ಏನೋ ಸರ್ಕ್ಯುಲೇಷನ್ ಆಗಿ ಇಲ್ಲ ಏನೋ ಆಗಿದೆ, ವೇಸ್ಟ್. ಇದನ್ನ ತಗೊಂಡು ಪರ್ಚೇಸ್ ಮಾಡೋದಿಲ್ಲ, ಕಟಿಂಗ್ ಮಾಡಲ್ಲ. ಈ ಬ್ಲ್ಯಾಕ್ ಕಟಿಂಗ್ ಹಾಕ್ತೀವಲ್ಲ, ಆವಾಗ ಲೇಟ್ ಡೌನಿ ಅಂತ ಬರ್ತದೆ. ಗೊನೆ ಹಿಂಗೆ ಆದಮೇಲೆಲ್ಲ ಉದುರೋಗುತ್ತೆ. ಕಡ್ಡಿ ಕಾಪಾಡ್ಕೊಬೇಕಷ್ಟೇ. ನಾವು ಆವಾಗ ಬೆಳೆ ತೊಟ್ಟು ನೋಡಲ್ಲ, ಕಡ್ಡಿ ತೊಟ್ಟು ನೋಡ್ತೀವಿ, ಕಡ್ಡಿ ಕಾಪಾಡ್ಕೊತೀವಿ. ಹಿಂಗೆಲ್ಲ ಆದಾಗ ಒಬ್ಬ ರೈತಂಗೆ ಇಷ್ಟೆಲ್ಲ ಬೆಳೆದು ಎಷ್ಟು ಒಂದು ನೋವು ಆಗ್ಬೋದು? ನೋವಾಗುತ್ತೆ ಸರ್. ನಾವು ಅದು ಕಟ್ ಮಾಡಿದಾಗ ಅದ್ರ ನೋವೇ ಬೇರೆ ಆಗುತ್ತೆ ಅಲ್ವಾ? ಇಷ್ಟೊಂದು ಅಲ್ಲೇ ವೇಸ್ಟ್ ಆಗಿ ಬಿಸಾಕ್ತಾರೆ. ಹೌದೌದು. ಅಥವಾ ಮಳೆ ಬಂದ್ಬಿಡುತ್ತೆ, ಅವೆಲ್ಲ ಕಾಮನ್ ಸರ್, ಹೋಗ್ತವೆ ನೋಡಿ. ಅಲ್ಲಿ ಒಂದು ಡೈಬಾಕ್ ಆಗಿದೆ, ಹೌದು, ಆ ಥರ ಒಣಗಿ ಹೋಗ್ತವೆ ಕಡ್ಡಿಗಳು. ಮತ್ತೆ ಕೆಲವು ಕಡೆ ಈ ಅಳಿಲು ಅಥವಾ ಪಕ್ಷಿಗಳು ತಿಂದಿದೆ ಅಂತ ಅನ್ಸುತ್ತೆ. ಹೌದೌದು. ಓಕೆ, ಅದನ್ನೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಈಗ ಮೇಲು ಇಂಪಾರ್ಟೆಂಟ್. ಈಗ ಮುಂಚೆ ಜಾಸ್ತಿ ನೈಟ್ ಅಕ್ಲಿ ಬೀಳ್ತಾ ಇತ್ತು. ನೈಟ್ ಅಕ್ಲಿ ಬಿದ್ದರೆ ಗೊಂಚಲೆಲ್ಲ ಕಾಲುಗಳು ಇಟ್ಕೊಂಡು ತಿನ್ನೋವಲ್ಲ, 4 ಹಣ್ಣು ತಿಂದರೆ 10 ಹಣ್ಣು ಹೋಗ್ತಾ ಇತ್ತು. ಯಾಕಂಗೆ? ನೈಟ್ ಅಕ್ಲಿ ಬಂದರೆ ಅದು ಮೇಲೆ ಕುತ್ಕೊಂಡು ತಿಂತಾಯಿಲ್ಲ, ಗೊನೆಯನ್ನು ಕಚ್ಕೊಂಡು ಕಾಲುಗಳಲ್ಲಿ ಇಟ್ಕೊಂಡು ತಿಂತಾಯಿದ್ದು. ಆ ಉಗುರುಗಳೆಲ್ಲ ಹಣ್ಣಿಗೆ ಬೀಳ್ತಾಯಿತ್ತು. ಓಕೆ, ಈಗ ಅಶ್ವಥಪ್ಪರೇ, ಈ ಒಂದು ದ್ರಾಕ್ಷಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾರ್ಕೆಟ್ ಯಾವ ರೀತಿಯೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಜನತೆಗೆ ಒಂದಿಷ್ಟು ಏನಾದ್ರು ಒಂದು ಮಾಹಿತಿ ಕೊಡಬೇಕು, ಇನ್ನು ಯಾರಾದರೂ ಅಗ್ರಿಕಲ್ಚರ್ ಈ ಥರ ದ್ರಾಕ್ಷಿನ ಬೆಳಿಬೇಕು ಅಂತಂದರೆ ಏನನ್ನ ಮಾಹಿತಿ ಕೊಡೋಕ್ಕೆ ಬಯಸ್ತೀರಿ?